ಹಾಯ್ ಹಲೋ ನಮಸ್ಕಾರ ಸ್ಟೂಡೆಂಟ್ಸ್. ಇವತ್ತು ಈ ಕ್ಲಾಸಲ್ಲಿ ಕಾಸ್ಟ್ ಅಕೌಂಟಿಂಗ್ ಥಿಯರಿ ಕ್ಲಾಸಸ್ನ ಬಗ್ಗೆ ನಾನು ಹೇಳ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸಿಂದ ನಾನು ಕಾಸ್ಟ್ ಅಕೌಂಟಿಂಗಲ್ಲಿ ಕಾಸ್ಟ್ ಶೀಟ್ನ ಶುರು ಮಾಡ್ತೀನಿ. ಸೊ ಅದಕ್ಕೋಸ್ಕರ ಈಗ ನಿಮಗೆ ಸ್ವಲ್ಪ ಥಿಯರಿ ಪಾರ್ಟನ್ನು ಸ್ವಲ್ಪ ಕ್ಲೀನಾಗಿ ಅರ್ಥ ಮಾಡ್ಕೊಂಡ್ರೆ ಅಂತ ಅಂದರೆ ನಿಮಗೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಮಾಡೋದು ತುಂಬ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಕ್ಲಾಸಲ್ಲಿ ನಾನು ಥಿಯರಿ ಆಸ್ಪೆಕ್ಟ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಇದು ನಿಮಗೆ ಕ್ಲಾಸ್ ನಂಬರ್ 1 ಆಗಿರುತ್ತೆ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ. ಸೊ ನೆಕ್ಸ್ಟ್ ಕ್ಲಾಸ್ ಇಂದ ನಿಮಗೆ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಇರುವಂತ ನೆಕ್ಸ್ಟ್ ಟಾಪಿಕ್ಸ್ ಅನ್ನು ಕೂಡ ವಿತ್ ಇನ್ಕ್ಲೂಡಿಂಗ್ ಪ್ರಾಬ್ಲಮ್ಸ್ ನಾನು ಕವರ್ ಮಾಡ್ತಾ ಹೋಗ್ತೀನಿ. ಸೊ ಬಿಗಿನಿಂಗ್ ಇಂಟ್ರೊಡಕ್ಷನ್ ಅಂತ ಬಂದ್ರೆ ಏನು ಕಾಸ್ಟ್ ಅಕೌಂಟಿಂಗ್ ಅಂತ ಅಂದ್ರೆ, ಈಗ ನಾವು ಯಾವುದೇ ಒಂದು ಪ್ರಾಡಕ್ಟ್ ಅನ್ನು ನಾವು ಪರ್ಚೇಸ್ ಮಾಡಿದ್ರೆ, ಲೆಟಸೇ ಒಂದು ಪ್ರಾಡಕ್ಟ್ ಎಕ್ಸ್ ಅನ್ನೋದಿದೆ ಅಂತ ಅನ್ಕೊಳ್ಳಿ. ಸೊ ಈ ಪ್ರಾಡಕ್ಟ್ ಎಕ್ಸ್ ಅನ್ನೋದನ್ನ ನೀವು ಮಾರ್ಕೆಟ್ ಹೋಗಿ ತಗೊಂತೀರಾ ಅಂತ ಅಂದ್ರೆ, ಸೊ ಮಾರ್ಕೆಟ್ ಅಲ್ಲಿ ಲೆಟಸೇ ಒಂದು ಅಸ್ಯೂಮ್ ಮಾಡ್ಕೊಳ್ಳೋಣ ದಟ್ 20 ರೂಪಾಯಿಗೆ ಈ ಪ್ರಾಡಕ್ಟ್ ಸಿಗ್ತಾ ಇದೆ. ಈ ಪ್ರಾಡಕ್ಟ್ 20 ರೂಪಾಯಿಗೆ ಸಿಗ್ತಾ ಇದೆ ಅಂತ ಅಂದ್ರೆ ಅವನೇನ್ ಮಾಡಿರ್ತಾನೆ, ಹೆಂಗೆ ಈ ಪ್ರಾಡಕ್ಟ್ಗೆ 20 ರೂಪಾಯಿ ಅನ್ನೋದನ್ನ ಡಿಸೈಡ್ ಮಾಡ್ತಾನೆ ಅಂತ ಅಂದ್ರೆ, ಅವನು ಆ ಎಕ್ಸ್ ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಆಗಿರುವಂತಹ ABCDEF ಅನ್ನೋ ಕಾಸ್ಟ್ಗಳನ್ನೆಲ್ಲ ಸೇರಿಸಿ ಅವನಿಗೆ ಒಂದು ಟೋಟಲ್ ಕಾಸ್ಟ್ ಅಂತ ಬರುತ್ತೆ. ಓಕೆ, ಸೊ ಟೋಟಲ್ ಕಾಸ್ಟ್ ಅನ್ನ ಮಾಡ್ತಾನೆ. ಅದಾದ ಮೇಲೆ ಅವನದಕ್ಕೆ ಪ್ರಾಫಿಟ್ ಅನ್ನೋದನ್ನ ಆಡ್ ಮಾಡ್ತಾನೆ. ಸೊ ಪ್ರಾಫಿಟ್ ಅನ್ನೋದನ್ನ ಆಡ್ ಮಾಡಿ ಅವನು ನಿಮಗೆ ಫೈನಲ್ ಆಗಿ ಏನ್ ಮಾಡ್ತಾನೆ, 20 ರೂಪಾಯಿ ಅನ್ನೋದನ್ನ ನಿಮಗೆ ಪ್ರೈಸ್ ಅಂತ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಕೊಡ್ತಾನೆ. ಸೊ ಓಕೆನಾ. ಸೊ ಇವಾಗ ಏನಾಗುತ್ತೆ, ನೀವು ಪರ್ಚೇಸ್ ಮಾಡ್ಬೇಕಾದ್ರೆ 20 ರೂಪಾಯಿ ಕೊಡ್ತೀರಾ ಅಷ್ಟೇ, ಬಟ್ ಅದ್ರ ಹಿಂದೆಗಡೆ ಯಾವೆಲ್ಲ ರೀತಿಯಾದಂತಹ ಕ್ಯಾಲ್ಕುಲೇಷನ್ಸ್ ನಡೆದಿದೆ ಅನ್ನೋದು ನಿಮ್ಗೆ ಗೊತ್ತಾಗೋದಿಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ ನಾವು ಕಾಸ್ಟ್ ಅಕೌಂಟಿಂಗ್ ಅಲ್ಲಿ, ಸೊ ಈ ಯಾವ ರೀತಿಯಾಗಿ ಆ ಪರ್ಸನ್ ಆ ಅಮೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿರ್ತಾನೆ ಅಲ್ವಾ, ಸೊ ಅದನ್ನ ನಾವೇನ್ ಮಾಡ್ತೀವಿ, ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇದೇ ನಮ್ಗೆ ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳಬಹುದು. ಓಕೆನಾ. ಸೊ ಇದೇ ಕಾಸ್ಟ್ ಅಕೌಂಟಿಂಗ್ ಆಗಿರುತ್ತೆ. ಇದು ನಿಮ್ಗೆ ಕೊಟ್ಟಿರುವಂತ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಆಗಿರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಕಾಸ್ಟ್. ಫಸ್ಟ್ ಆಫ್ ಆಲ್ ನೀವು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂತಾರೆ, ಕಾಸ್ಟ್ ಅಂದ್ರೆ ಏನು. ಕಾಸ್ಟ್ ಇಸ್ ದ ವ್ಯಾಲ್ಯೂ ಆಫ್ ಮನಿ. ಕಾಸ್ಟ್ ಇಸ್ ದ ವ್ಯಾಲ್ಯೂ ಆಫ್ ಮನಿ ದಟ್ ಹ್ಯಾಸ್ ಬೀನ್ ಯೂಸ್ಡ್ ಅಪ್ ಟು ಪ್ರೊಡ್ಯೂಸ್ ಸಮಥಿಂಗ್ ಆರ್ ಟು ಡೆಲಿವರ್ ಎ ಸರ್ವಿಸ್. ಅಂದ್ರೆ ಕಾಸ್ಟ್ ಅಂದ್ರೆ ಏನು ಅಂತ ಅಂದ್ರೆ ಒಂದು ಮನಿಯ ವ್ಯಾಲ್ಯೂ ಆಗಿರುತ್ತೆ, ದುಡ್ಡಿನ ಮೌಲ್ಯ ಆಗಿರುತ್ತೆ. ಸೊ ದುಡ್ಡಿನ ಮೌಲ್ಯ ಏನಕ್ಕೋಸ್ಕರ ಯೂಸ್ ಆಗಿರುತ್ತೆ ಅಂತ ಅಂದ್ರೆ, ಸೊ ಒಂದು ಪ್ರಾಡಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಆಗಿರ್ಬೋದು, ಅಥವಾ ಒಂದು ಸೇವೆಯನ್ನ, ಸರ್ವಿಸ್ ಅಂದ್ರೆ ಸೇವೆ, ಈ ಸೇವೆಯನ್ನ ಕೊಡೋದಕ್ಕಾಗಿರ್ಬೋದು, ಇನ್ಕರ್ ಆಗಿರುವಂತಹ ಮನಿಯನ್ನ ಏನಂತ ಹೇಳ್ತೀವಿ, ದುಡ್ಡನ್ನ ನಾವು ಏನಂತ ಹೇಳ್ತೀವಿ, ಕಾಸ್ಟ್ ಅಂತ ಹೇಳ್ತೀವಿ. ಸೊ ಇದು ಇದರ ಬ್ರೀಫ್ ಕಾಸ್ಟ್ ಅಂದ್ರೆ ಏನು ಅಂತ ಅರ್ಥ. ನೆಕ್ಸ್ಟ್ ಕಾಸ್ಟಿಂಗ್ ಅಂತ ಅಂದ್ರೆ ಏನು. ಸೊ ಕಾಸ್ಟಿಂಗ್ ಅಂತ ಅಂದ್ರೆ ಇಲ್ಲಿ ING ಫಾರ್ಮ್ ಎಕ್ಸ್ಟ್ರಾ ಒಂದು ಯೂಸ್ ಆಗಿದೆ, ಬಟ್ ಆದ್ರೆ ಇದರ ಮೀನಿಂಗ್ ನೋಡಿ ನೀವು ಯಾವ ತರ ಚೇಂಜ್ ಆಗುತ್ತೆ ಅಂತ ಅನ್ಬಿಟ್ಟು, ಕಾಸ್ಟಿಂಗ್ ಆಸ್ ಎ ಟೆಕ್ನಿಕ್ ಅಂಡ್ ಪ್ರಾಸೆಸ್ ಆಫ್ ಅಸರ್ಟೈನಿಂಗ್ ಕಾಸ್ಟ್. ಅಂದ್ರೆ ಇಲ್ಲಿ ನಾವೇನು ಇಲ್ಲಿ ಪ್ರೊಡ್ಯೂಸ್ ಸಮಥಿಂಗ್ ಅನ್ನೋದು ಅಥವಾ ಡೆಲಿವರ್ ಸಮಥಿಂಗ್ ಅನ್ನೋದನ್ನ ನೋಡಿದ್ವಿ. ಈ ಪ್ರೊಡ್ಯೂಸ್ ಅಂಡ್ ಡೆಲಿವರ್ ಸಮಥಿಂಗ್ ನ ಕಾಸ್ಟ್ ನ ಅಸರ್ಟೈನ್ ಮಾಡುವಂತಹ ಟೆಕ್ನಿಕ್ ಅಂಡ್ ಪ್ರಾಸೆಸ್. ಓಕೆ, ಸೊ ಟೆಕ್ನಿಕ್ ಮತ್ತೆ ಪ್ರಾಸೆಸ್ ಅನ್ನ ನಾವೇನಂತ ಹೇಳ್ತೀವಿ, ಕಾಸ್ಟಿಂಗ್ ಅಂತ ಹೇಳ್ತೀವಿ. ಡಿಫ್ರೆಂಟ್ ಟೆಕ್ನಿಕ್ಸ್ ಬರ್ತಾ ಹೋಗುತ್ತೆ. ನಾನು ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ನಿಮ್ಗೆ ಮಾಡಿ ತೋರಿಸ್ತೀನಿ ಯಾವ್ಯಾವೆಲ್ಲ ಡಿಫ್ರೆಂಟ್ ಪ್ರಾಸೆಸ್ ಬರುತ್ತೆ ಅಂತ ಅನ್ಬಿಟ್ಟು. ಸೊ ಆ ಡಿಫ್ರೆಂಟ್ ಟೆಕ್ನಿಕ್ಸ್ ಅಂಡ್ ಪ್ರಾಸೆಸ್ ನ ಅಸರ್ಟೈನ್ ಮಾಡೋದೇ ನಿಮ್ಗೆ ಕಾಸ್ಟಿಂಗ್ ಅಂತ ಹೇಳ್ತಾರೆ. ಇಟ್ ಈಸ್ ಆಲ್ಸೋ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಸಿಸ್ಟಮ್ಯಾಟಿಕ್ ಪ್ರಾಸೆಸ್ ಫಾರ್ ಡಿಫೈನಿಂಗ್ ದ ಕಾಸ್ಟ್, ಯೂನಿಟ್ ಕಾಸ್ಟ್ ಆಫ್ ಔಟ್ಪುಟ್. ಯೂನಿಟ್ ಕಾಸ್ಟ್ ಅಂತ ಅಂದ್ರೆ ಒಂದು ಯೂನಿಟ್ಗೆ ಎಷ್ಟು ಕಾಸ್ಟ್ ಆಗುತ್ತೆ, 20 ರೂಪಾಯ, 30 ರೂಪಾಯ, ಒಂದು ಯೂನಿಟ್ಗೆ ಎಷ್ಟು ಕಾಸ್ಟ್ ಆಗ್ತಾ ಇದೆ, 20,000ನ, 30,000ನ, ಎಷ್ಟಾಗಿದ್ರು ಆಗಿರ್ಬೋದು. ಸೊ ಒಂದು ಯೂನಿಟ್ ಅಂದ್ರೆ ಒಂದು ಪ್ರಾಡಕ್ಟ್ ನ ಬೆಲೆ ಎಷ್ಟಾಗ್ತಿದೆ ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ನಾವು ಕ್ಯಾಲ್ಕುಲೇಟ್ ಮಾಡೋದೇ ಕಾಸ್ಟಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕಾಸ್ಟ್ ಅಕೌಂಟಿಂಗ್ ಅಂದ್ರೆ ಏನು. ಸೊ ಕಾಸ್ಟ್ ಅಕೌಂಟಿಂಗ್ ಈಸ್ ಎ form of managerial accounting that aims to capture a company's total cost of production.
ಓಕೆ, ನಾನು ಆಗ್ಲೇ ಹೇಳಿದ್ನಲ್ಲ, ನಿಮಗೆ ಏನು 20 ರೂಪಾಯಿ ಪ್ರೊಡ್ಯೂಸ್ ಮಾಡಬೇಕು, ಪ್ರೈಸ್ ಚಾರ್ಜ್ ಮಾಡಬೇಕು ಅಂತ ಅಂದ್ರೆ, ಸೊ ಅವನು ಹಿಂದೆ ಏನು ಪ್ರಾಫಿಟ್ ಅನ್ನ ಆಡ್ ಮಾಡಿರ್ತಾನೆ, ಮತ್ತೆ ಟೋಟಲ್ ಕಾಸ್ಟ್ ಬಂದಿರುತ್ತೆ ಅಂತ ಪ್ರೀವಿಯಸ್ ಎಕ್ಸಾಂಪಲ್ಸ್ ಅಲ್ಲಿ. ಸೊ ಅದನ್ನೇ, ಸೊ ಇದನ್ನ ಸಿಸ್ಟಮ್ಯಾಟಿಕ್ ಆಗಿ ಮ್ಯಾನೇಜ್ ಮಾಡ್ತಿರಲ್ವಾ, ಅದನ್ನ ನಾವೇನಂತ ಹೇಳ್ತೀವಿ, ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳ್ತೀವಿ. ಓಕೆನಾ? ಸೊ ಹೋಪ್ ನಿಮ್ಗೆ ಇದು ಅರ್ಥ ಆಗಿದೆ ಅಂತ ಅನ್ಬಿಟ್ಟು. ಓಕೆ, ಮೂವಿಂಗ್ ಫರ್ದರ್, ಆಬ್ಜೆಕ್ಟಿವ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್. ಏನು ಈ ಕಾಸ್ಟ್ ಅಕೌಂಟಿಂಗ್ ನ ಉದ್ದೇಶಗಳೇನು? ಆಬ್ಜೆಕ್ಟಿವ್ ಅಂತ ಅಂದ್ರೆ ಉದ್ದೇಶ. ಓಕೆನಾ? ಸೊ ಉದ್ದೇಶ, ಕಾಸ್ಟ್ ಅಕೌಂಟಿಂಗ್ ನ ಉದ್ದೇಶಗಳು ಏನೇನು ಅಂತ ಅಂದ್ರೆ, ಮೊದಲನೇದಾಗಿ ಅಸರ್ಟೈನ್ಮೆಂಟ್ ಆಫ್ ದ ಕಾಸ್ಟ್ ಪರ್ ಯೂನಿಟ್. ಮೊದಲನೇ ಮೇನ್ ಆಬ್ಜೆಕ್ಟಿವ್ ಏನು ಕಾಸ್ಟ್ ಅಕೌಂಟಿಂಗ್ ಅಂತ ಅಂದ್ರೆ, ಕಾಸ್ಟ್ ಪರ್ ಯೂನಿಟ್. ಪರ್ ಯೂನಿಟ್ ಅಂದ್ರೆ ಒಂದು ಯೂನಿಟ್. ಓಕೆ, 1 ಯೂನಿಟ್ಗೆ ಎಷ್ಟು ಬೇಕಾಗುತ್ತೆ ಅದನ್ನ, ಅಂದ್ರೆ ಎಷ್ಟು ಯೂನಿಟ್ಗೆ, ಒಂದು ಯೂನಿಟ್ಗೆ ಎಷ್ಟು ಕಾಸ್ಟ್ ಇನ್ಕರ್ ಆಗ್ತಿದೆ ಅದನ್ನ ತಿಳ್ಕೊಳ್ಳೋದೇ ಮೇನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗಿರುತ್ತೆ ಕಾಸ್ಟ್ ಅಕೌಂಟಿಂಗ್. ದಟ್ ಈಸ್ ಉದ್ದೇಶ. ಮೊದಲನೇ ಉದ್ದೇಶ ಏನು? ಕಾಸ್ಟ್ ಪರ್ ಯೂನಿಟ್. ನೀವು ಕಂಪ್ನಿಯಲ್ಲಿ 1000 ಯೂನಿಟ್ಸ್ ಆದ್ರೂ ಪ್ರೊಡ್ಯೂಸ್ ಮಾಡ್ಬೋದು, 1,00,000 ಯೂನಿಟ್ಸ್ ಆದ್ರೂ ಪ್ರೊಡ್ಯೂಸ್ ಮಾಡ್ಬೋದು, ಬಟ್ ನಮಗೆ ಒಂದು ಯೂನಿಟ್ ನ ಬೆಲೆ ಕರೆಕ್ಟ್ ಆಗಿ ಗೊತ್ತಾಗಬೇಕು. ಒಂದು ಯೂನಿಟ್ ನ ಬೆಲೆ ಗೊತ್ತಾಯ್ತು ಅಂತ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ 20 ರೂಪಾಯಿ ಒಂದು ಯೂನಿಟ್ಗೆ ಆಯ್ತು ಅಂತ ಅಂದ್ರೆ, 20 ರೂಪೀಸ್ ಪರ್ ಯೂನಿಟ್ ಆಯ್ತು ಅಂತ ಅಂದ್ರೆ, ನೀವು ಎಷ್ಟು ಯೂನಿಟ್ ನ ಪ್ರೊಡ್ಯೂಸ್ ಮಾಡ್ತಿರೋ ಇಂಟು ಅಷ್ಟು. ಸೊ ನೀವು 100 ಯೂನಿಟ್ಸ್ ನ ಪ್ರೊಡ್ಯೂಸ್ ಮಾಡ್ತೀರಾ ಅಂದ್ರೆ 100 ಇಂಟು 20 ನಿಮಗೆ ಆನ್ಸರ್ ಸಿಗುತ್ತೆ. ಓಕೆನಾ? ಸೊ ಇದು ಒಂದು ಆಸ್ಪೆಕ್ಟ್ ಆಗಿರುತ್ತೆ, ಕಾಸ್ಟ್ ಪರ್ ಯೂನಿಟ್ ನ ಕ್ಯಾಲ್ಕುಲೇಟ್ ಮಾಡೋದು ಒಂದು ಉದ್ದೇಶ. ನೆಕ್ಸ್ಟ್, ಡಿಸ್ಕ್ಲೋಜರ್ ಆಫ್ ಸೋರ್ಸಸ್ ಫಾರ್ ವೇಸ್ಟೇಜ್ ಆಫ್ ಮೆಟೀರಿಯಲ್, ಟೈಮ್, ಎಕ್ಸ್ಪೆನ್ಸಸ್. ಅಂದ್ರೆ ಇದೇನಪ್ಪಾ ಅಂತ ಅಂದ್ರೆ, ನಿಮಗೆ ವೇಸ್ಟೇಜ್ ಎಲ್ಲೆಲ್ಲಿ ಆಗ್ತಾ ಇದೆ. ಇವಾಗ 20 ರೂಪಾಯಿ ಆಗ್ತಾ ಇದೆ, ಲೆಟಸ್ಸೇ ಮುಂಚೆ ಇದೇ ಕಾಸ್ಟ್ ಅನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ನಮಗೆ 30 ರೂಪಾಯಿ ಆಗ್ತಿತ್ತು ಅಂತ ಅನ್ಕೊಳ್ಳಿ. ಓಕೆನಾ? ಸೊ 30 ರೂಪಾಯಿ ಆಗ್ತಿತ್ತು ಅಂತ ಅಂದ್ರೆ, ಸೊ ಈ 30 ರೂಪಾಯಿಯಲ್ಲಿ ನಮಗೆ 10 ರೂಪಾಯಿ ವೇಸ್ಟ್ ಆಗ್ತಿದೆ ಅಂತ ಅನ್ಕೊಳ್ಳಿ. ಓಕೆನಾ? ಈ 10 ರೂಪಾಯಿ ವೇಸ್ಟ್ ಆಗ್ತಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತ ಅಂದ್ರೆ, ನೀವು ಇಂಡಿವಿಜುವಲ್ ಕಾಸ್ಟ್ ಪರ್ ಯೂನಿಟ್ಗಳನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ಸೊ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ನನಗೆ ಅನ್ನೆಸೆಸರಿಯಾಗಿ ಕಾಸ್ಟ್ ಅನ್ನೋದು ಇನ್ಕರ್ ಆಗ್ತಾ ಇದೆ, ಅನ್ನೆಸೆಸರಿಯಾಗಿ ನಾವು ಕಂಪ್ನಿಯಲ್ಲಿ ಎಲ್ಲಿ ದುಡ್ಡನ್ನ ಇನ್ವೆಸ್ಟ್ ಏನು ಎಕ್ಸ್ಪೆನ್ಸ್ ಮಾಡ್ತಾ ಇದ್ದೀವಿ ಅಂತ ಗೊತ್ತಾದಾಗ ಏನ್ ಮಾಡ್ಬೋದು, ನೀವು ಆಟೋಮೆಟಿಕ್ ಆಗಿ ನೀವು ವೇಸ್ಟೇಜ್ ಅನ್ನ ಕಡಿಮೆ ಮಾಡಬಹುದು. ವೇಸ್ಟೇಜ್ ಅನ್ನ ಕಡಿಮೆ ಮಾಡೋದ್ರ ಮುಖಾಂತರ ನೀವೇನ್ ಮಾಡ್ಬೋದು, ನೆಕ್ಸ್ಟ್ ಇರುವಂತ ಟಾಪಿಕ್ ನ ಕಂಟಿನ್ಯೂ ಮಾಡ್ತಾ ಇದೀನಿ ನೋಡ್ರಿ, ಪ್ರಾಫಿಟಬಿಲಿಟಿನ ಅನಲೈಸ್ ಮಾಡ್ಕೋಬಹುದು. ಪ್ರಾಫಿಟ್ ಜಾಸ್ತಿ, ವೇಸ್ಟೇಜ್ ಜಾಸ್ತಿ ಆದಂಗೆಲ್ಲ ಏನಾಗುತ್ತೆ, ಪ್ರಾಫಿಟ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಓಕೆನಾ? ಇದು ಒಂದು ರೂಲ್ಸ್ ಕಾಸ್ಟಿಂಗ್ ಅಲ್ಲಿ. ವೇಸ್ಟೇಜ್ ಜಾಸ್ತಿ ಆದಂಗೆಲ್ಲಾನು ಕೂಡ ಪ್ರಾಫಿಟ್ ಅನ್ನೋದು ಕಡಿಮೆ ಆಗ್ತಾ ಇರುತ್ತೆ. ವೇಸ್ಟೇಜ್ ಕಡಿಮೆ ಆದಂಗೆಲ್ಲ ಏನಾಗುತ್ತೆ, ಪ್ರಾಫಿಟ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದೇ ನಮ್ಗೆ ಮೇನ್ ಬರುವಂತಹ ಪ್ರಾಫಿಟಬಿಲಿಟಿ ಅನಾಲಿಸಿಸ್. ನೆಕ್ಸ್ಟ್, ಬಡ್ಜೆಟ್ ಪ್ರಿಪರೇಷನ್. ಸೊ ನಿಮಗೆ ಕಾಸ್ಟ್ ಅಕೌಂಟಿಂಗ್ ಮಾಡಬೇಕಾದ್ರೆ, ಕಾಸ್ಟ್ ಶೀಟ್ ಮಾಡಬೇಕಾದ್ರೆ ನಿಮಗೆ ಬರುತ್ತೆ. ಸೊ ಪ್ರೀವಿಯಸ್ ಹಿಸ್ಟಾರಿಕಲ್ ಕಾಸ್ಟ್ ಶೀಟ್ ಕೂಡ ಮಾಡ್ತೀರಾ, ಇದರನ್ನೇ ಬೇಸ್ ಮಾಡಿಕೊಂಡು ಬಡ್ಜೆಟ್ ಪ್ರಿಪರೇಷನ್ ಕೂಡ ಮಾಡ್ತೀರಾ. ಓಕೆನಾ? ಸೊ ಇದು ನಿಮಗೆ ಬರುವಂತಹ ಒಂದು ಮುಖ್ಯವಾದಂತಹ ಒಂದು ಪಾಯಿಂಟ್ ಇದರಲ್ಲಿ, ದಟ್ ಈಸ್ ಬಡ್ಜೆಟ್ ಪ್ರಿಪರೇಷನ್. ಈ ಹಿಸ್ಟಾರಿಕಲ್ ಕಾಸ್ಟ್ ಶೀಟ್ ಅಂದ್ರೆ ಏನು, ಬಡ್ಜೆಟ್ ಕಾಸ್ಟ್ ಶೀಟ್ ಅಂದ್ರೆ ಏನು ಅಂತ ಅಂದ್ಬಿಟ್ಟು ನಾನು ಪ್ರಾಕ್ಟಿಕಲ್ಸ್ ಮಾಡ್ತೀನಲ್ವ, ಆ ಪ್ರಾಕ್ಟಿಕಲ್ಸ್ ಅಲ್ಲಿ ನೀವು ನೋಡಿವ್ರಂತೆ. ನೆಕ್ಸ್ಟ್, ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್. ಸೊ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ಅಂದ್ರೆ ಏನು, ಸೊ ನೀವು ಓವರ್ ಆಲ್ ಇರುವಂತಹ ನೀವು ಎಂಟೈರ್ ಕಾಸ್ಟ್ ಶೀಟ್ ನ ಅನಲೈಸ್ ಮಾಡಿದ್ರೆ ಎಲ್ಲಿ ನಿಮಗೆ ಪ್ರಾಫಿಟ್ ಅನ್ನೋದು ಜಾಸ್ತಿ ಬರ್ತಿದೆ ಅಂದ್ರೆ ನಿಮಗೆ ಪರ್ಫಾರ್ಮೆನ್ಸು ಚೆನ್ನಾಗಿದೆ, ಕಂಪ್ನಿಯ ಪರ್ಫಾರ್ಮೆನ್ಸು ಚೆನ್ನಾಗಿದೆ ಅಂತ ಅರ್ಥ. ಓಕೆನಾ? ಸೊ ಪ್ರಾಫಿಟ್ ಜಾಸ್ತಿ ಆಗ್ತಿದೆ ಅಂದ್ರೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಪ್ರಾಫಿಟ್ ಕಡಿಮೆ ಆಗ್ತಿದೆ ಅಂದ್ರೆ ಪರ್ಫಾರ್ಮೆನ್ಸ್ ಕಡಿಮೆ ಆಗ್ತಿದೆ ಅಂತ ಅರ್ಥ. ಓಕೆನಾ? ಸೊ ಇದು ಇದರ ಮೇನ್ ಉದ್ದೇಶಗಳು. ಅಂದ್ರೆ ಫಸ್ಟ್ ಕಾಸ್ಟ್ ಪರ್ ಯೂನಿಟ್ ಕಂಡುಹಿಡಿಯೋದು, ವೇಸ್ಟೇಜ್ ಅನ್ನು ಡಿಟರ್ಮೈನ್ ಮಾಡೋದು, ಪ್ರಾಫಿಟ್ ಅನಲೈಸ್ ಮಾಡೋದು, ಬಡ್ಜೆಟ್ ಪ್ರಿಪೇರ್ ಮಾಡೋದು, ಮತ್ತೆ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ಮಾಡೋದು ಇದರ ಮೇನ್ ಉದ್ದೇಶಗಳಾಗಿರುತ್ತೆ. ನೆಕ್ಸ್ಟ್, ಡಿಫರೆನ್ಸ್ ಬಿಟ್ವೀನ್ ಕಾಸ್ಟ್ ಅಕೌಂಟಿಂಗ್ ಅಂಡ್ ಫಿನಾನ್ಷಿಯಲ್ ಅಕೌಂಟಿಂಗ್. ಕಾಸ್ಟ್ ಅಕೌಂಟಿಂಗು ಮತ್ತೆ ಫಿನಾನ್ಷಿಯಲ್ ಅಕೌಂಟಿಂಗ್ ಡಿಫ್ರೆನ್ಸಸ್ ಏನು ಅನ್ನೋದನ್ನ ನೋಡೋಣ. ಸೊ ನಿಮಗೆ ಬ್ರಾಂಚಸ್ ಆಫ್ ಅಕೌಂಟಿಂಗ್ ಅಲ್ಲಿ ಹೇಳಿರ್ತಾರೆ ಅನ್ಕೋತೀನಿ. ಸೊ ಏನು ಅಕೌಂಟಿಂಗ್ ಅಲ್ಲಿ, ಸೊ ಕಾಸ್ಟ್ ಅಕೌಂಟಿಂಗು ಮತ್ತೆ ಫಿನಾನ್ಷಿಯಲ್ ಅಕೌಂಟಿಂಗ್ ಆರ್ ದ 2 ಬ್ರಾಂಚಸ್ ಆಫ್ ಅಕೌಂಟಿಂಗ್. ಓಕೆ, ಇದನ್ನ ಬಿಟ್ಟರೆ ಇನ್ನೂ ಒಂದು ಬರುತ್ತೆ, ಅದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಓಕೆ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇದು ಒಂದು
ಆಸ್ಪೆಕ್ಟ್ ಬರುತ್ತೆ. ಅದು ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ನಾನು ಮಾಡ್ತೀನಿ, ಇದು ಕೂಡ ಕ್ಲಾಸಸ್ ಮಾಡ್ತೀನಿ. ಓಕೆನಾ? ಸೊ ಈಗ ಫಸ್ಟ್ ಬೇಸಿಕ್ ಕಾಸ್ಟ್ ಅಕೌಂಟಿಂಗ್ ಮತ್ತೆ ಫಿನಾನ್ಷಿಯಲ್ ಅಕೌಂಟಿಂಗ್ಗೂ ಕೂಡ ಏನು ಡಿಫ್ರೆನ್ಸ್ ಏನಿರುತ್ತೆ ಅಂತ ನೋಡೋದಾದ್ರೆ, ನೋಡಿ ಇದು ಆಸ್ಪೆಕ್ಟ್ ಯಾವ ಬೇಸಿಸ್ ಅಲ್ಲಿ ನಿಮಗೆ ಡಿಫ್ರೆನ್ಸಸ್ ಕಾಣಿಸುತ್ತೆ ಅಂತ. ಒಂದು, ಇದು ಕಾಸ್ಟ್ ಅಕೌಂಟಿಂಗ್ ಡಿಫ್ರೆನ್ಸ್, ಫಿನಾನ್ಷಿಯಲ್ ಅಕೌಂಟಿಂಗ್ ಡಿಫ್ರೆನ್ಸ್. ಫಸ್ಟ್ ಒನ್ ಪರ್ಪಸ್. ಏನಕ್ಕೆ ಅಂದ್ರೆ, ಪರ್ಪಸ್ ಅಂದ್ರೆ ವೈ ವಿ ಹ್ಯಾವ್ ಟು ಹ್ಯಾವ್ ದಿಸ್ ಕಾಸ್ಟ್ ಅಕೌಂಟಿಂಗ್ ಅಂಡ್ ಫಿನಾನ್ಷಿಯಲ್ ಅಕೌಂಟಿಂಗ್ ಅಂದ್ರೆ, ಫಸ್ಟ್ ಒನ್ ಟು ಅಸರ್ಟೈನ್, ಅನಲೈಸ್ ಅಂಡ್ ಕಂಟ್ರೋಲ್ ಕಾಸ್ಟ್ ಫಾರ್ ಇಂಟರ್ನಲ್ ಡಿಸಿಷನ್ ಮೇಕಿಂಗ್. ಇದು ಏನು ಅಂತ ಅಂದ್ರೆ, ಇಂಟರ್ನಲ್ ಡಿಸಿಷನ್ ಮೇಕಿಂಗ್ ಗೋಸ್ಕರ ಅಸರ್ಟೈನ್ ಮಾಡೋದು, ಕಾಸ್ಟ್ ಅನ್ನ ಅಸರ್ಟೈನ್ ಮಾಡುವಂತಹ ಒಂದು ಆಸ್ಪೆಕ್ಟ್ ಆಗಿರುತ್ತೆ ಕಾಸ್ಟ್ ಅಕೌಂಟಿಂಗ್. ಇದೇನಾಗುತ್ತೆ, ಯಾವುದು ಫೈನಾನ್ಷಿಯಲ್ ಅಕೌಂಟಿಂಗ್ ಏನಾಗುತ್ತೆ ಅಂದ್ರೆ, ರೆಕಾರ್ಡ್, ಸಮ್ಮರೈಸ್ ಅಂಡ್ ರಿಪೋರ್ಟ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಫಾರ್ ಎಕ್ಸ್ಟರ್ನಲ್ ಸ್ಟೇಕ್ ಹೋಲ್ಡರ್ಸ್ ಆಸ್ ವೆಲ್ ಆಸ್ ಇಂಟರ್ನಲ್ ಸ್ಟೇಕ್ ಹೋಲ್ಡರ್ಸ್. ಓಕೆನಾ? ಸೊ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಏನಾಗುತ್ತೆ, ರೆಕಾರ್ಡ್ ಮಾಡ್ತೀವಿ, ಸಮ್ಮರೈಸ್ ಮಾಡ್ತೀವಿ, ರಿಪೋರ್ಟ್ ಕೂಡ ಮಾಡ್ತೀವಿ. ಅಂದ್ರೆ ನೀವು ಜರ್ನಲ್ ಎಂಟ್ರಿಯಿಂದ ಹಿಡಿದು ಬ್ಯಾಲೆನ್ಸ್ ಶೀಟ್ ಮಾಡೋವರೆಗೂ ಏನೇನೆಲ್ಲ ಆಸ್ಪೆಕ್ಟ್ ಬರುತ್ತೆ ಅಥವಾ ಅಕೌಂಟ್ಸ್ ಬರುತ್ತೆ ಅಥವಾ ಸ್ಟೇಟ್ಮೆಂಟ್ಸ್ ಬರುತ್ತೆ, ಎಲ್ಲವೂ ಕೂಡ ಇಟ್ ಕಮ್ಸ್ ಅಂಡರ್ ಫಿನಾನ್ಷಿಯಲ್ ಅಕೌಂಟಿಂಗ್. ಬಟ್ ಇಲ್ಲಿ ನಿಮಗೆ ಮೇಜರ್ ಆಗಿ ಬರೋದು ಕಾಸ್ಟ್ ಶೀಟ್ ಒಂದೇ. ಓಕೆ, ಅದಾದ್ಮೇಲೆ ಬೇರೆ ಬೇರೆ ಬರ್ತವೆ, ಬಟ್ ಆದ್ರೂ ಮೇನ್ ನಾವು ಕನ್ಸಿಡರ್ ಮಾಡೋದು ಕಾಸ್ಟ್ ಶೀಟ್ ಅನ್ನ ಕನ್ಸಿಡರ್ ಮಾಡ್ತೀವಿ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ. ಇಲ್ಲಿ ನಮಗೆ ಜರ್ನಲ್ ಎಂಟ್ರಿಯಿಂದ ಹಿಡಿದು ಬ್ಯಾಲೆನ್ಸ್ ಶೀಟ್ ವರೆಗೂ ಎಲ್ಲವೂ ಕೂಡ ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ಯೂಸರ್ಸ್ ಅಂದ್ರೆ ಯಾರ್ಯಾರು ಬಳಕೆದಾರರಿದ್ದಾರೆ. ಓಕೆನಾ? ಸೊ ಬಳಕೆದಾರರು ಯಾರ್ಯಾರು ಅಂತ ಅಂದ್ರೆ, ಫಸ್ಟ್ ಪ್ರೈಮರಿಲಿ ಇಟ್ ಈಸ್ ಯೂಸ್ಡ್ ಬೈ ಇಂಟರ್ನಲ್ ಮ್ಯಾನೇಜ್ಮೆಂಟ್, ಅಂದ್ರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ಬೋದು, ಮ್ಯಾನೇಜರ್ಸ್ ಇರ್ಬೋದು, ಅಥವಾ ಯು ಕ್ಯಾನ್ ಕಾಲ್ ಇಟ್ ಆಸ್ ಡಿಸಿಷನ್ ಮೇಕರ್ಸ್ ಅಂತ ಯಾರ್ಯಾರು ಇರ್ತಾರೆ ಅವರೆಲ್ಲರೂ ಕೂಡ, ಅಂದ್ರೆ ಕಂಪ್ನಿ ಒಳಗಡೆ ಇರುವಂತವ್ರು ಮಾತ್ರ ಈ ಕಾಸ್ಟ್ ಅಕೌಂಟಿಂಗ್ ಡೇಟಾನ ಯೂಸ್ ಮಾಡ್ತಾರೆ. ಈ ಫಿನಾನ್ಷಿಯಲ್ ಡೇಟಾ ಏನಾಗುತ್ತೆ ಅಂತ ಅಂದ್ರೆ, intended for external stakeholders such as investors, creditors and regulators. ಸೊ ಇನ್ವೆಸ್ಟರ್ಸು, ಕ್ರೆಡಿಟರ್ಸು ಮತ್ತೆ ರೆಗ್ಯುಲೇಟರ್ಸ್ ಅಂದ್ರೆ ಇವರೆಲ್ಲರೂ ಕೂಡ ಕಂಪ್ನಿಯಿಂದ ಆಚೆ ಕಡೆ ಇರುವಂತವ್ರು. ಗವರ್ನಮೆಂಟ್ ಕೂಡ ಬರುತ್ತೆ. ಓಕೆನಾ? ಸೊ ಗವರ್ನಮೆಂಟ್ ಯಾರು ಬೇಕಾದ್ರೂ ಕೂಡ ಇದನ್ನ ಫೈನಾನ್ಷಿಯಲ್ ಅಕೌಂಟಿಂಗ್ ನ ಯೂಸ್ ಮಾಡಬಹುದು. ಬಟ್ ಇದ್ರಲ್ಲಿ ಏನಾಗುತ್ತೆ, ಇಂಟರ್ನಲ್ ಸೋರ್ಸಸ್ ಯಾರಿರ್ತಾರೆ ಅವರು ಮಾತ್ರ ಈ ಕಾಸ್ಟ್ ಅಕೌಂಟಿಂಗ್ ಅನ್ನೋದನ್ನ ಈ ಡೇಟಾನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಫೋಕಸ್. ಓಕೆ, ಫೋಕಸ್ ಏನು ಅಂತ ಅಂದ್ರೆ, ಫೋಕಸಸ್ ಆನ್ ಕಾಸ್ಟ್ ಅಂಡ್ ದೇರ್ ಆಪ್ಟಿಮೈಸೇಷನ್. ಸೊ ಇದರ ಮೇನ್ ಫೋಕಸ್ ಎಲ್ಲಿರುತ್ತೆ ಅಂತ ಅಂದ್ರೆ, ಫೋಕಸಸ್ ಆನ್ ಕಾಸ್ಟ್ ಅಂಡ್ ದೇರ್ ಆಪ್ಟಿಮೈಸೇಷನ್. ಅಂದ್ರೆ ಯಾವತ್ತೂ ಕೂಡ ಕಾಸ್ಟಿಂಗ್ ನ ಮೇನ್ ಉದ್ದೇಶ ಏನು ಅಂತ ಅಂದ್ರೆ, ನಾನು ಆಗ್ಲೇ ಹೇಳಿದೆ, 30 rupees ಇತ್ತು ಅಂತ ಅಂದ್ರೆ ಅದನ್ನ 20 rupeesಗೆ, ಅಥವಾ 30 rupees ಇತ್ತು ಅಂದ್ರೆ ಅದನ್ನ 29 rupees ಮಾಡೋದು ಹೇಗೆ, ಇದೇ ಇದರ ಮೇನ್ ಉದ್ದೇಶ ಆಗಿರುತ್ತೆ ಕಾಸ್ಟ್ ಅಕೌಂಟಿಂಗ್. ಓಕೆನಾ? ನೆಕ್ಸ್ಟ್ ಫೋಕಸಸ್ ಆನ್ ಓವರ್ ಆಲ್ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಅಂಡ್ ಪೊಸಿಷನ್. ಬಟ್ ಫೈನಾನ್ಷಿಯಲ್ ಅಕೌಂಟಿಂಗ್ಗೆ ಅಂತ ಬಂದ್ರೆ, ಸೊ ಇದ್ರದ್ದು ಜಸ್ಟ್ ಕಾಸ್ಟಿಂಗ್ ಮೇಲೆ ಫೋಕಸ್ ಮಾಡಲ್ಲ, ಓವರ್ ಆಲ್ ಆಗಿ ಕಂಪನಿಯ ಪರ್ಫಾರ್ಮೆನ್ಸ್ ಮೇಲೆ, ಅಂದ್ರೆ ಓವರ್ ಆಲ್ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನೋದ್ರ ಮೇಲೆ ಇದರ ಫೋಕಸ್ ಇರುತ್ತೆ ಫಿನಾನ್ಷಿಯಲ್ ಅಕೌಂಟಿಂಗ್. ಓಕೆನಾ? ಅಂದ್ರೆ ಇದು ತುಂಬಾ ಯು ಕ್ಯಾನ್ ಕಾಲ್ ಇಟ್ ಆಸ್, ಇಲ್ಲಿ ನಾವು ನೆಕ್ಸ್ಟ್ ಸ್ಕೋಪ್ ಅಲ್ಲಿ ನೋಡ್ತೀವಿ ನೋಡಿ, ನ್ಯಾರೋ. ಅಂದ್ರೆ ಇದು ಯಾವುದು, ಕಾಸ್ಟ್ ಅಕೌಂಟಿಂಗ್ ನ್ಯಾರೋ ಅಂದ್ರೆ ಕಾಸ್ಟ್ ನ ಯಾವತ್ತೂ ಕಾಸ್ಟ್ ರಿಡಕ್ಷನ್ ಹೆಂಗೆ ಮಾಡೋದು ಅನ್ನೋದ್ರ ಮೇಲೆ ಯೋಚನೆ ಇರುತ್ತೆ ಕಾಸ್ಟ್ ಅಕೌಂಟಿಂಗ್. ಬಟ್ ಫೈನಾನ್ಷಿಯಲ್ ಅಕೌಂಟಿಂಗ್ ಬ್ರಾಡರ್ ವ್ಯೂ ಇರುತ್ತೆ, ಕವರ್ಸ್ ಆಲ್ ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ಆಫ್ ದ ಬಿಸ್ನೆಸ್. ಓಕೆನಾ? ಸೊ ಅಂದ್ರೆ ಕಾಸ್ಟಿಂಗ್ ನ ಬಿಟ್ಟು, ಕಾಸ್ಟಿಂಗ್ ಒಂದೇ ಅಲ್ಲ ಬಿಸ್ನೆಸ್ ಅಲ್ಲಿ, ಅದ್ರ ಬಿಟ್ಟು HR ಇದೆ, ಮತ್ತೆ ಫೈನಾನ್ಸ್ ಇದೆ, ಅವೆಲ್ಲವೂ ಆಸ್ಪೆಕ್ಟ್ ಅನ್ನ ನಾವು ಫಿನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಕವರ್ ಮಾಡ್ತೀವಿ. ಬಟ್ ಕಾಸ್ಟಿಂಗ್ ಅಲ್ಲಿ ಬರೀ ಕಾಸ್ಟ್ ರಿಲೇಟೆಡ್ ಐಟಮ್ಸ್ ಅನ್ನ ಮಾತ್ರ ನಾವು ಕವರ್ ಮಾಡ್ತೀವಿ. ನೆಕ್ಸ್ಟ್ ಲೀಗಲ್ ರಿಕ್ವೈರ್ಮೆಂಟ್ಸ್ ಅಂದ್ರೆ ರೆಗ್ಯುಲೇಟರಿ ಅಥಾರಿಟೀಸ್ ರೀತಿಯಲ್ಲಿ ನಾವು ಯಾವ್ದು ಬರುತ್ತೆ ಅಂತ ಅಂದ್ರೆ, ಕಾಸ್ಟ್ ಅಕೌಂಟಿಂಗ್ ಅನ್ನೋದು ಮ್ಯಾಂಡೇಟರಿ ಅಲ್ಲ. ಓಕೆ, ಸೊ ಕಾಸ್ಟ್ ಅಕೌಂಟಿಂಗ್ ಡೇಟಾಸ್ನ ನೀವು ಪ್ರಿಪೇರ್ ಮಾಡಲೇಬೇಕು ಅಂತ ರೂಲ್ಸ್ ಇಲ್ಲ. ನೀವು ಮಾಡಿದ್ರೆ ಮಾಡಬಹುದು, ಬಿಟ್ರೆ ಬಿಡ್ಬೋದು. ಇಟ್ ಈಸ್ ಎನ್ ಆಪ್ಷನಲ್ ಫಾರ್ ಬಿಸ್ನೆಸ್. ನೀವು ಕಾಸ್ಟ್ ಶೀಟ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ನಿಮ್ಮ ಮೇಲೆ ಯಾರು ಕೇಸ್ ಹಾಕಲ್ಲ ಸ್ಟೇಕ್ ಹೋಲ್ಡರ್ಸು. ಓಕೆನಾ? ಬಟ್ ಇದು ಫೈನಾನ್ಷಿಯಲ್ ಅಕೌಂಟಿಂಗ್ಗೆ ಅಂತ ಬಂದ್ರೆ, ಓಕೆ, ಸೊ ಇದು ಮ್ಯಾಂಡೇಟರಿ ಫಾರ್ ಬಿಸ್ನೆಸಸ್ ಟು ಕಂಪ್ಲೈ ವಿತ್ ಸ್ಟ್ಯಾಚ್ಯುಟರಿ ರಿಕ್ವೈರ್ಮೆಂಟ್ಸ್ ಮೇಲೆ ಕಂಪ್ಲೈ ಮಾಡೋದಕ್ಕೆ ಇಟ್ ಈಸ್ ಮ್ಯಾಂಡೇಟರಿ. ಅಂದ್ರೆ ನೀವು ಫೈನಾನ್ಷಿಯಲ್, ದಟ್ ಈಸ್ ಜರ್ನಲ್ ಎಂಟ್ರಿಯಿಂದ ಹಿಡಿದು
ಬ್ಯಾಲೆನ್ಸ್ ಶೀಟ್ ವರೆಗೂ ಮಸ್ಟ್ ಅಂಡ್ ಶುಡ್ ನೀವು ಪ್ರಿಪೇರ್ ಮಾಡಲೇಬೇಕು. ಮಾಡಿಲ್ಲ ಅಂತ ಅಂದ್ರೆ ಒಳಕ್ ಹೋಗುವಂತ ಸಿಚುಯೇಷನ್ ಬರುತ್ತೆ. ಸೊ ಅದಕ್ಕೋಸ್ಕರ ಜರ್ನಲ್ ಎಂಟ್ರಿ ಟು ಬ್ಯಾಲೆನ್ಸ್ ಶೀಟ್ ನೀವು ಏನೇನೆಲ್ಲ ಅಕೌಂಟ್ಸ್ ಪ್ರಿಪರೇಷನ್ಸ್ ಬರುತ್ತೆ ಅದೆಲ್ಲವನ್ನು ಕೂಡ ಮಾಡಲೇಬೇಕು. ಮಾಡಿಲ್ಲ ಅಂತಂದ್ರೆ ಪ್ರಾಬ್ಲಮ್ ಆಗುತ್ತೆ. ಬಟ್ ಇಲ್ಲಿ ನೀವು ಕಾಸ್ಟ್ ಅಕೌಂಟಿಂಗ್ ಅಂತ ಬಂದ್ರೆ ನೀವು ಕಾಸ್ಟ್ ಶೀಟ್ ಮಾಡಿಲ್ಲ ಅಂತ ಯಾರು ಕೂಡ ನಿಮ್ಮನ್ನ ಹೇಳೋದಿಲ್ಲ. ಇದು ಒಂದು ಆಸ್ಪೆಕ್ಟ್ ಕಾಸ್ಟ್ ಅಕೌಂಟಿಂಗ್ ಮತ್ತೆ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಡಿಫ್ರೆನ್ಸು. ಸೊ ನಿಮ್ಗೆ ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಟಾಪಿಕ್ ಲಿಮಿಟೇಷನ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್. ಕಾಸ್ಟ್ ಅಕೌಂಟಿಂಗ್ ನ ಲಿಮಿಟೇಷನ್ಸ್ ಏನೇನು ಅಂದ್ರೆ, ಲಿಮಿಟೇಷನ್ಸ್ ಅಂದ್ರೆ ಡ್ರಾಬ್ಯಾಕ್ಸ್. ನಿಮ್ಗೆ ಡ್ರಾಬ್ಯಾಕ್ಸ್ ಅಂತ ಬೇಕಾದ್ರೂ ಕೇಳಬಹುದು, ಅಥವಾ ಲಿಮಿಟೇಷನ್ಸ್ ಅಥವಾ ಕಾನ್ಸ್, ಪ್ರೋಸ್ ಅಂಡ್ ಕಾನ್ಸ್ ಅಲ್ಲಿ ಕಾನ್ಸ್ ಬರುತ್ತಲ್ವಾ, ಅವೆಲ್ಲವೂ ಕೂಡ ಇದರ ಒಂದು ಆಸ್ಪೆಕ್ಟ್ ಆಗುತ್ತೆ. ಏನು ಅಂತಂದ್ರೆ ಫಸ್ಟ್ ಒನ್ ಎಕ್ಸ್ಪೆನ್ಸಿವ್ ಟು ಇಂಪ್ಲಿಮೆಂಟ್. ಅಂದ್ರೆ ನಿಮ್ಗೆ ಕಾಸ್ಟ್ ಅಕೌಂಟಿಂಗ್ ಅನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತಂದ್ರೆ ಎಕ್ಸ್ಪೆನ್ಸಿವ್. ಯಾಕೆ ಅಂತಂದ್ರೆ ಎಲ್ಲರೂ ಕೂಡ ಈ ಕಾಸ್ಟ್ ಡೇಟಾನ ಕ್ಯಾಲ್ಕುಲೇಟ್ ಮಾಡೋದಿಕ್ಕೆ ಆಗೋದಿಲ್ಲ. ನೀವು ಪರ್ಟಿಕ್ಯುಲರ್ ಆಗಿ CMA ಓದಿರುವಂತಹ ಪರ್ಸನ್ನೇ ನೀವು ಕರ್ಕೊಂಡು ಬಂದು ಕಾಸ್ಟ್ ಡೇಟಾನ ನೀವು ಪ್ರಿಪೇರ್ ಮಾಡಬೇಕಾಗತ್ತೆ. ಅಂದ್ರೆ ಅಥೆಂಟಿಕೇಟೆಡ್ ಡೇಟಾ ಬೇಕು ಅಂತಂದ್ರೆ CMA ಕ್ವಾಲಿಫೈಡ್ ಅವ್ರನ್ನೇ ಕರ್ಕೊಂಡ್ಬಂದು ನೀವು ಡೇಟಾನ ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ಇದಕ್ಕೋಸ್ಕರ ಇದೇನಾಗುತ್ತೆ, ತುಂಬಾ ಎಕ್ಸ್ಪೆನ್ಸಿವ್ ಅಂತ ಅನ್ಸುತ್ತೆ. ಅಂದ್ರೆ ಸ್ಮಾಲ್ ಬಿಸ್ನೆಸ್ ಅಂತೂ ಇದನ್ನ ಆಪ್ಟ್ ಮಾಡೋದಕ್ಕೆ ಆಗಲ್ಲ, ತುಂಬಾ ಕಷ್ಟ ಆಗುತ್ತೆ. ಕಾಸ್ಟ್ ಶೀಟ್ ಮಾಡೋದು, ಅದರ ಪ್ರಾಫಿಟ್ ಅನಾಲಿಸಿಸ್ ಮಾಡೋದು, ಅದೆಲ್ಲಾನು ಕೂಡ ಏನಾಗುತ್ತೆ, ತುಂಬಾ ಕಷ್ಟ ಆಗುತ್ತೆ. ನೆಕ್ಸ್ಟ್ ಕಾಂಪ್ಲೆಕ್ಸಿಟಿ ಅಂತ ಅಂದ್ರೆ ಏನು ಅಂತ ಅಂದ್ರೆ, ಸೊ ನಿಮಗೆ ನೆಕ್ಸ್ಟ್ ಲಿಮಿಟೇಷನ್ಸ್ ಗಳಲ್ಲಿ ಕೆಲವು ಕಡೆ ಗೊತ್ತಾಗುತ್ತೆ ಏನಂತಂದ್ರೆ ಯೂನಿಫಾರ್ಮಿಟಿ ಇರೋದಿಲ್ಲ ಇದರಲ್ಲಿ. ಏನೋ ಇದೇ ತರ ಮಾಡ್ಬೇಕು. ಈಗ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಜರ್ನಲ್ ಎಂಟ್ರೀಸ್ ನ ನೋಡಿದ್ರೆ ನೀವು ಇಂಡಿಯಾದಲ್ಲಿ ನೋಡಿದ್ರು ಒಂದೇ ತರ ಜರ್ನಲ್ ಎಂಟ್ರಿ ಇರುತ್ತೆ, ಅಮೆರಿಕಾದಲ್ಲಿ ನೋಡಿದ್ರು ಕೂಡ ಒಂದೇ ತರ ಇರುತ್ತೆ ಜರ್ನಲ್ ಎಂಟ್ರಿ ಇರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ, ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ನಿಮ್ಗೆ ಸ್ಟ್ಯಾಂಡರ್ಡೈಸ್ಡ್ ಫಾರ್ಮ್ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಒಬ್ಬೊಬ್ರು ಅವ್ರವ್ರಿಗೆ ಬೇಕಾದಂತಹ ರೀತಿಯಲ್ಲಿ ಕಾಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿರ್ತಾರೆ. ಓಕೆನಾ. ಸೊ ಅದಕ್ಕೋಸ್ಕರ ಏನು ಅಂತಾರೆ, ಇದು ತುಂಬಾ ಕಾಂಪ್ಲೆಕ್ಸ್ ಆಗಿರುತ್ತೆ, ಸಂಕೀರ್ಣವಾಗಿರುತ್ತೆ. ನೆಕ್ಸ್ಟ್ ನಾಟ್ ಸ್ಟ್ಯಾಂಡರ್ಡೈಸ್ಡ್. ಸೊ ಈಗ ತಾನೇ ಹೇಳಿದೆ, ನಾಟ್ ಸ್ಟ್ಯಾಂಡರ್ಡೈಸ್ಡ್ ಅಂದ್ರೆ ಕಂಪನಿ A ಒಂಥರ ಕ್ಯಾಲ್ಕುಲೇಟ್ ಮಾಡಿರುತ್ತೆ ಕಾಸ್ಟ್ ಅನ್ನ, ಕಂಪ್ನಿ B ಒಂಥರ ಕ್ಯಾಲ್ಕುಲೇಟ್ ಮಾಡುತ್ತೆ, ಕಂಪ್ನಿ C, ಕಂಪ್ನಿ D. ಸೊ ಈ ತರ ಡಿಫ್ರೆಂಟ್ ಕಂಪ್ನೀಸ್ ಡಿಫ್ರೆಂಟ್ ವೇ ನಲ್ಲಿ ಅದನ್ನ ಕ್ಯಾಲ್ಕುಲೇಟ್ ಮಾಡಿರ್ತಾರೆ. ಸೊ ಆದ ಕಾರಣ ಏನಾಗುತ್ತೆ, ತುಂಬಾ ಏನು ಡಿಲೆಮಾಸ್ ಆಗಿರ್ಬೋದು, ಕನ್ಫ್ಯೂಷನ್ಸ್ ಜಾಸ್ತಿ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ. ಅವ್ರವ್ರಿಗೆ ಬೇಕಾದಂತ ರೀತಿಯಲ್ಲಿ ಇದನ್ನ ಕ್ಯಾಲ್ಕುಲೇಟ್ ಮಾಡಿರೋದ್ರಿಂದ ಕನ್ಫ್ಯೂಷನ್ಸ್ ಜಾಸ್ತಿ. ನೆಕ್ಸ್ಟ್ ಫೋಕಸಸ್ ಆನ್ ಪಾಸ್ಟ್ ಡೇಟಾ ಮೇಲೆ ಫೋಕಸ್ ಜಾಸ್ತಿ ಇರುತ್ತೆ. ಇವಾಗಿರುವಂತಹ ಪ್ರೆಸೆಂಟ್ ಡೇಟಾನ ಕ್ಯಾಲ್ಕುಲೇಟ್ ಅಂದ್ರೆ ಕನ್ಸಿಡರ್ ಮಾಡೋದು ತುಂಬಾ ಕಡಿಮೆ. ಯಾಕೆ, ಕಾಸ್ಟ್ ಶೀಟ್ ಮಾಡಬೇಕು ಅಂದ್ರೆ ಅಥವಾ ಕಾಸ್ಟ್ ಕ್ಯಾಲ್ಕುಲೇಷನ್ಸ್ ಮಾಡಬೇಕು ಅಂತ ಅಂದ್ರೆ ಮುಂಚೆ ಹೆಂಗೆ ಕಾಸ್ಟ್ ಅನ್ನೋದು ಇನ್ಕರ್ ಆಗಿತ್ತು, ಮುಂದಕ್ಕೆ ಹೆಂಗೆ ಅಂದ್ರೆ ಹಿಂದೆ ಹೇಗಾಗಿತ್ತು, ಮುಂದೆ ಹೇಗಾಗುತ್ತೆ, ಅದರ ಬೇಸಿಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಹೊರತು ಪ್ರೆಸೆಂಟ್ ಅನ್ನೋದನ್ನ ಇಲ್ಲಿ ಕನ್ಸಿಡರೇ ಮಾಡೋದಿಲ್ಲ. ಸೊ ಇದು ಒಂದು ಡ್ರಾಬ್ಯಾಕ್ ಆಗುತ್ತೆ. ಫೋಕಸಸ್ ಆನ್ ಫಾಸ್ಟ್ ಡೇಟಾ ಅಂದ್ರೆ ಆಲ್ರೆಡಿ ಇಟ್ ಈಸ್ ಲೈಕ್ ಎ ಪೋಸ್ಟ್ ಮಾರ್ಟಮ್. ಓಕೆ, ಸೊ ಪೋಸ್ಟ್ ಮಾರ್ಟಮ್ ತರ ಈ ಏನು ಪೋಸ್ಟ್ ಮಾರ್ಟಮ್. ಓಕೆ, ಸೊ ಪೋಸ್ಟ್ ಮಾರ್ಟಮ್ ತರ ಇರುತ್ತೆ ಇದರ ಕ್ಯಾಲ್ಕುಲೇಷನ್ಸ್ ಎಲ್ಲಾನು ಕೂಡ. ಸೊ ಇದು ಒಂದು ಡ್ರಾಬ್ಯಾಕ್ ಇದರದು. ನೆಕ್ಸ್ಟ್ ದ ಲಾಸ್ಟ್ ಪಾಯಿಂಟ್, ನಾನ್ ಮಾನಿಟರಿ ಫ್ಯಾಕ್ಟರ್ಸ್ ಅನ್ನ ಇಗ್ನೋರ್ ಮಾಡುತ್ತೆ. ನಾನ್ ಮಾನಿಟರಿ ಫ್ಯಾಕ್ಟರ್ಸ್ ಆರ್ ಇಗ್ನೋರ್ಡ್. ಯಾವ್ದು, ಫಾರ್ ಎಕ್ಸಾಂಪಲ್ ಡಿಪ್ರಿಸಿಯೇಷನ್ ಆಗಿರ್ಬೋದು, ಅಥವಾ ಡೆಟಾರ್ಸ್ ಆಗಿರ್ಬೋದು, ಅಥವಾ ಏನು ಅಸೆಟ್ಸ್ ಕನ್ಸಿಡರೇಷನ್ ಆಗಿರ್ಬೋದು. ಸೊ ಇವನ್ನೆಲ್ಲನೂ ಕೂಡ ಈ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಕನ್ಸಿಡರೇ ಮಾಡೋದಿಲ್ಲ. ಸೊ ಯಾಕಂತ ಅಂದ್ರೆ ನಾವ್ ಯಾವಾಗ್ಲೂ ಕೂಡ ಇದು ಒಂದು ಪ್ರಾಡಕ್ಟ್ ಅಂತ ಒಂದು ಪ್ರಾಡಕ್ಟ್ ಮೇಲೆ ನಾವು ಫೋಕಸ್ ಮಾಡ್ತಿರ್ತೀವಿ ಹೊರತು, ಸೊ ಇದು ಬಿಟ್ಟು ಕೂಡ ಬೇರೆ ಬೇರೆ ರೀತಿಯಾದಂತ ಆಸ್ಪೆಕ್ಟ್ಸ್ ಇದಾವೆ, ಅದ್ರ ಮೇಲೆ ಫೋಕಸ್ಸೇ ಮಾಡೋದಿಲ್ಲ. ಲೈಕ್ HR ಆಗಿರ್ಬೋದು, ಸೊ ಅದ್ರ ಮೇಲೆ ಫೋಕಸ್ಸೇ ಮಾಡೋದಿಲ್ಲ ಈ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ. ಓಕೆ, ಸೊ ನಾನು ಡಿಫರೆನ್ಸಸ್ ಹೇಳ್ಬೇಕಾದ್ರೂ ಹೇಳಿದ್ದೆ, ಇದ್ರ ಮೇಲೆಲ್ಲ ನಾವು ಫೋಕಸ್ ಮಾಡೋದಿಲ್ಲ ಅಂತ ಅನ್ಬಿಟ್ಟು. ಸೊ ಇದು ಕೂಡ ಒಂದು ಆಸ್ಪೆಕ್ಟ್. ಸೊ ನನಗನ್ನಿಸ್ದಂಗೆ ಇಷ್ಟು